ಒಂದು ಟ್ರೋಫಿ, 3 ದೇಶಗಳ ಆತಿಥ್ಯ, 12 ಕ್ರೀಡಾಂಗಣ, 14 ತಂಡಗಳ ಜಿದ್ದಾಜಿದ್ದಿ, ಒಟ್ಟು 57 ಪಂದ್ಯಗಳು. ಇದು 2027ರ ಏಕದಿನ ವಿಶ್ವಕಪ್ಗೆ ಐಸಿಸಿ ಮಾಡಿರುವಂಥ ಶೆಡ್ಯೂಲ್. ಭಾರತ ಕೂಡ ಈ ಪ್ರತಿಷ್ಠಿತ ವಿಶ್ವಕಪ್ ಗೆಲ್ಲಲೇಬೇಕು ಎನ್ನುವಂಥ ಟಾರ್ಗೆಟ್ನಲ್ಲಿದೆ. ಅದಕ್ಕಾಗಿ ಅಳೆದು ತೂಗಿ ತಂಡದ ಆಯ್ಕೆಯನ್ನು ಮಾಡ್ತಾ ಇದೆ. ಈ ವಿಶ್ವಕಪ್ ತಂಡದಲ್ಲಿ ಅತಿ ಹೆಚ್ಚು ಕೇಳಿ ಬರ್ತಾ ಇರುವಂತ ಹೆಸರು ಭುವನೇಶ್ವರ್ ಕುಮಾರ್. ಮಾಜಿ ಕ್ರಿಕೆಟರ್ಗಳು, ಅಭಿಮಾನಿಗಳು ಕೂಡ ಭುವಿಗೆ ಅವಕಾಶ ಕೊಡಬೇಕು ಅಂತ ಬೆನ್ನಿಗೆ ನಿಂತಿದ್ದಾರೆ. ಇದೀಗ ಸ್ವತಃ ಭುವಿಯ ಈ ಬಗ್ಗೆ ಮಾತನಾಡಿದ್ದಾರೆ. ಹಾಗಾದ್ರೆ ಕಪ್ ಗೆಲ್ಲೋಕೆ ಭುವಿ ರೆಡಿಯಾದ್ರ? ಮ್ಯಾನೇಜ್ಮೆಂಟ್ಗೆ ಕೊಟ್ಟ ಮೆಸೇಜ್ ಏನು? ಅನುಭವಿ ಆಯ್ಕೆನಾ ಅಥವಾ ಹೊಸಬರಿಗೆ ಅವಕಾಶ ಕೊಡ್ತಾರಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗದೆ ವರ್ಷಗಳೇ ಕಳೆದರೂ ಕೂಡ ಭುವನೇಶ್ವರ್ ಕುಮಾರ್ ಖದರ್ ಮಾತ್ರ ಕಡಿಮೆ ಆಗಿಲ್ಲ. ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಸೂಪರ್ ಡೂಪರ್ ಪ್ರದರ್ಶನ ನೀಡಿ ಇಡೀ ಮ್ಯಾನೇಜ್ಮೆಂಟೇ ತಮ್ಮತ್ತ ತಿರುಗಿ ನೋಡುವಂತೆ ಮಾಡಿರುವಂತ ಭುವಿ ಮತ್ತೊಮ್ಮೆ ಟೀಮ್ ಇಂಡಿಯಾಗೆ ಕಮ್ಬ್ಯಾಕ್ ಮಾಡಬೇಕು ಎನ್ನುವಂತ ಟ್ರೆಂಡ್ ಸೆಟ್ ಮಾಡಿದ್ದಾರೆ. ಅಭಿಮಾನಿಗಳು, ಮಾಜಿ ಕ್ರಿಕೆಟರ್ಗಳು ಕೂಡ ಈಗ ವಿಶ್ವಕಪ್ ಆಡೋಕೆ ರೆಡಿ ಅಂತ ಹೇಳಿದ್ರು. ಈ ಬಗ್ಗೆ ಭುವಿ ಕೂಡ ಮಾತನಾಡಿದ್ದಾರೆ. ವಿಶ್ವಕಪ್ ಆಡೋಕೆ ನಾನು ಸಿದ್ಧ ಅಂತ ಭುವಿಯೇ ಹೇಳಿದ್ದಾರೆ. ಭಾರತದ ಪರ ಆಡಲು ಸಿದ್ಧ, ಅವಕಾಶ ಕೇಳಿದ ಭುವಿ. ಇಷ್ಟು ದಿನ ಭುವನೇಶ್ವರ್ ಕುಮಾರ್ ಪರ ಎಲ್ಲರೂ ಕೂಡ ವಾಯ್ಸ್ ರೈಸ್ ಮಾಡ್ತಾ ಇದ್ರು. ಈಗ ತನಗೆ ಅವಕಾಶ ಸಿಗಬೇಕು ಅನ್ನೋ ಬಗ್ಗೆ ಭುವಿಯೇ ಮಾತನಾಡಿದ್ದಾರೆ. ಯುಪಿ T20 ಲೀಗ್ ಮುನ್ನ ಲಕ್ನೋ ಫಾಲ್ಕನ್ಸ್ ತಂಡದ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಮಾತನಾಡಿದಂತ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಟೀಮ್ ಇಂಡಿಯಾ ಕಂಬ್ಯಾಕ್ ಬಗ್ಗೆ ರಿವೀಲ್ ಮಾಡಿದ್ದಾರೆ. ಭಾರತದ ಪರ ಆಡೋಕೆ ನಾನು ಖಂಡಿತವಾಗ್ಲೂ ಕೂಡ ರೆಡಿ ಇದ್ದೇನೆ. ನನಗೆ ಮತ್ತೆ ಕಾಲ್ ಬಂದ್ರೆ ನಾನು ಬೇಡ ಅನ್ನೋಕೆ ಹೇಗೆ ಸಾಧ್ಯ? ನಾನು ಆಡೋಕೆ ಕಂಪ್ಲೀಟ್ ಆಗಿ ರೆಡಿಯಾಗಿದ್ದೇನೆ. ನಾನು ಸಹ ಕಂಬ್ಯಾಕ್ ಅನ್ನು ಎದುರು ನೋಡ್ತಾ ಇದ್ದೇನೆ. ಆದರೆ ತಂಡದಲ್ಲಿ ಅವಕಾಶ ಸಿಗುತ್ತದೆಯೇ ಇಲ್ವೇ ಅನ್ನೋದು ಸಂಪೂರ್ಣವಾಗಿ ಆಯ್ಕೆಗಾರರ ಕೈಯಲ್ಲಿದೆ ಅನ್ನೋದನ್ನು ಕೂಡ ಅವರೇ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹಾಗಂತ ಕಂಬ್ಯಾಕ್ ಕಾಲ್ ಬರುತ್ತೆ ಅಂತ ಕಾಯ್ಕೊಂಡೇ ಕೂರೋಕ್ಕೂ ಕೂಡ ಆಗಲ್ಲ ಅನ್ನೋದನ್ನು ಕೂಡ ಹೇಳೋಕ್ ಮರೀಲಿಲ್ಲ. ನಾನೀಗಾಗಲೇ ಭಾರತ ಪರ ಆಡುವ ನನ್ನ ಕನಸನ್ನ ನನಸು ಮಾಡ್ಕೊಂಡಿದ್ದೇನೆ. ಈಗ ನಾನು ಕೇವಲ ಕ್ರಿಕೆಟ್ ಮೇಲಿನ ಪ್ರೀತಿಗಾಗಿ ಮಾತ್ರ ಆಡ್ತಾ ಇರುವಂತದ್ದು. ಸದ್ಯ ನನ್ನ ವೃತ್ತಿ ಜೀವನ ಇರುವ ಸ್ಥಿತಿಯ ಬಗ್ಗೆ ನನಗೆ ತೃಪ್ತಿ ಇದೆ, ಹಾಗೆ ನೆಮ್ಮದಿ ಇದೆ ಎಂದಿದ್ದಾರೆ. ಸದ್ಯ ಭುವಿ ಆಗಸ್ಟ್ 14ರಿಂದ ಆರಂಭವಾಗುವಂತ ಉತ್ತರ ಪ್ರದೇಶ T20 ಲೀಗ್ನ 4ನೇ ಸೀಸನ್ ನಲ್ಲಿ ಲಕ್ನೋ ಫಾಲ್ಕನ್ಸ್ ತಂಡದ ಕ್ಯಾಪ್ಟನ್ ಆಗಿ ತಂಡವನ್ನ ಲೀಡ್ ಮಾಡ್ತಾರೆ. 24 ದಿನಗಳ ಯುಪಿ T20 ಸೀಸನ್ 4 34 ಪಂದ್ಯಗಳನ್ನು ಒಳಗೊಂಡಿದ್ದು ಮೊದಲ ಬಾರಿಗೆ 2 ನಗರಗಳಲ್ಲಿ ನಡೀತಾ ಇದೆ. ಸೊ ಇಲ್ಲಿಯೂ ಕೂಡ ತಮ್ಮ ಖದರನ್ನ ತೋರಿಸುವ ಮೂಲಕ ಮತ್ತೊಮ್ಮೆ ತಮ್ಮಲ್ಲಿ ಇನ್ನೂ ಕೂಡ ವಿಕೆಟ್ ಟೇಕಿಂಗ್ ಸಾಮರ್ಥ್ಯ ಇದೆ ಅನ್ನೋದನ್ನ ಪ್ರೂವ್ ಮಾಡೋಕೆ ಹೊರಟಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಅವರ ಇಂಜುರಿ ಕನ್ಸರ್ನ್ ನೋಡ್ತಾ ಇದ್ರೆ 2027ರ ವಿಶ್ವಕಪ್ ತಂಡದಲ್ಲಿ ಭುವನೇಶ್ವರ್ಗೆ ಅವಕಾಶ ಕೊಡೋದು ಬೆಟರ್ ಅನಿಸುತ್ತೆ. ಯಾಕಂದ್ರೆ ಅನುಭವಿ ಆಟಗಾರ. ಆದರೆ 2027ರ ವಿಶ್ವಕಪ್ ವೇಳೆಗೆ ಭುವನೇಶ್ವರ್ ಕುಮಾರ್ ಅವರಿಗೆ 37 ವರ್ಷ ವಯಸ್ಸಾಗುತ್ತೆ. ಸೊ BCCI ಮ್ಯಾನೇಜ್ಮೆಂಟ್ ಯುವ ಆಟಗಾರರ ಕಡೆಗೆ ಫೋಕಸ್ ಮಾಡುವಂತ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಅದು ಅಲ್ಲದೆ 2022ರಿಂದ ಭಾರತ ತಂಡದ ಪರ ಯಾವುದೇ ಅಂತಾರಾಷ್ಟ್ರೀಯ ಪಂದ್ಯಗಳನ್ನ ಭುವಿ ಆಡಿಲ್ಲ. ಸೊ ಸದ್ಯಕ್ಕಂತೂ ಅವರ ಕಂಬ್ಯಾಕ್ 50-50 ಚಾನ್ಸ್ ಇದೆ. ಸೊ ಮುಂದಿನ ಏಕದಿನ ಸರಣಿಗಳಲ್ಲಿ ತಂಡಗಳ ಘೋಷಣೆ ವೇಳೆ ಭುವಿಗೆ ಅವಕಾಶ ಕೊಡ್ತಾರಾ ಅಥವಾ ಇಲ್ವಾ ಅನ್ನೋದಿಲ್ಲೂ ಕೂಡ ಕ್ಲಿಯರ್ ಆಗುತ್ತೆ. ನಮಸ್ಕಾರ.